ಈ ಕದಳಿ ಫಲದ ಬಳಕೆ ನಮ್ಮ ಸಂಸ್ಕೃತಿಯಲ್ಲಿ ತುಂಬಾ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿದೆ. ಬಾಳೆಯ ಕಂದನ್ನು ಹಬ್ಬದ ದಿನದಂದು ಪೂಜೆ ಮಾಡುವಾಗ ಮದುವೆ ಸಮಾರಂಭಗಳಲ್ಲಿ ಬಾಗಿಲಿಗೆ ನಾವು ಕಟ್ತೀವಿ. ಬಾಳೆ ಎಲೆ ಮೇಲೆ ನೈವೇದ್ಯವನ್ನಿಟ್ಟು ದೇವರಿಗೆ ಸಮರ್ಪಿಸುವುದು ಶ್ರೇಷ್ಠವೆಂದು ಮತ್ತು ಬಾಳೆ ಎಲೆ ಮೇಲೆ ಊಟ ಮಾಡುವುದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ದೇವರಿಗೆ ಮನಃಪೂರ್ವಕವಾಗಿ ಪೂಜೆ ಸಲ್ಲಿಸಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅರ್ಪಿಸುತ್ತೇವೆ. ನಮ್ಮ ಪೂರ್ವಜರು ಈ ಹಣ್ಣುಗಳನ್ನೇ ನೈವೇದ್ಯಕ್ಕಾಗಿ ಗೊತ್ತುಪಡಿಸಬೇಕಾದ್ರೆ ಬಲವಾದ ಕಾರಣ ಇರಲೇಬೇಕು. ಬಾಳೆಹಣ್ಣು ನೈಸರ್ಗಿಕವಾಗಿ ಸಿಗುವ ಸಿದ್ಧ ಪೌಷ್ಟಿಕ ಆಹಾರ ಮತ್ತು ಇದು ಎಲ್ಲಾ ಋತುಗಳಲ್ಲಿ ಸಿಗುವ ಹಣ್ಣು. ಆದ್ರಿಂದಲೇ ಬಹುಶಃ ದೇವರ ಪ್ರಸಾದದ ಹೆಸರಿನಿಂದಾದ್ರೂ ಎಲ್ಲರೂ ಬಾಳೆಹಣ್ಣು ಸೇವಿಸಿ ಆರೋಗ್ಯ ಉತ್ತಮ ಪಡಿಸಿಕೊಳ್ಬೇಕೆಂದು ಪೂಜೆಗೆ ಈ ಕದಳಿ ಫಲವನ್ನು ಅರ್ಪಿಸುತ್ತಾರೇನೋ. ಬಾಳೆಹಣ್ಣಿನಲ್ಲಿ ಫೈಬರ್, ಶರ್ಕರ ಪಿಷ್ಟ, ಪ್ರೋಟೀನ್, ಕೊಬ್ಬು, ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ, ಕೆರೋಟಿನ್, ವಿಟಮಿನ್ B1, B2, B3 ಮತ್ತು ವಿಟಮಿನ್ ಸಿ ಈ ಎಲ್ಲಾ ಸತ್ವಗಳಿಂದ ಸಮೃದ್ಧವಾಗಿದೆ. ಇನ್ನು ಇದರ ಸಿಪ್ಪೆಯಲ್ಲಿ ಕೂಡ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಕಬ್ಬಿಣ, ಮ್ಯಾಂಗನೀಸ್, ಬ್ರೋಮಿನ್, ರುಬಿಡಿಯಂ, ಜಿಂಕೋನಿಯಂ, ನಿಕೋಬಿಯಂ ಈ ಎಲ್ಲಾ ಸತ್ವಗಳು ಕಂಡುಬರುತ್ತವೆ. ಬಾಳೆಹಣ್ಣಿನಲ್ಲಿ ಕಬ್ಬಿಣ ಅಂಶವು ಹೆಚ್ಚಾಗಿರೋದ್ರಿಂದ ಐರನ್ ಡೆಫಿಷಿಯನ್ಸಿ ಇದ್ದಾಗ ಮತ್ತು ಕಾಮಾಲೆ ರೋಗ ಇದ್ದಾಗ ಇದರ ಸೇವನೆ ತುಂಬಾನೇ ಲಾಭದಾಯಕವಾಗಿದೆ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಬಾಳೆಹಣ್ಣನ್ನು ಕಿತ್ತಳೆ ಹಣ್ಣಿನ ರಸದೊಡನೆ ಸೇವಿಸಬೇಕು. ಮೂತ್ರಕೋಶದಲ್ಲಿ ಕಲ್ಲಿರುವಾಗ ಏನ್ ಮಾಡ್ಬೇಕಂತಂದ್ರೆ ಅದಕ್ಕೂ ಕೂಡ ಇದು ತುಂಬಾನೇ ಉಪಯುಕ್ತ. ಬಾಳೆಯ ದಿಂಡನ್ನು ಸಣ್ಣ ಚೂರುಗಳಾಗಿ ಕತ್ತರಿಸಿ ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ರಸ ತೆಳುವಾದ ಬಟ್ಟೆಯ ಮೂಲಕ ಶೋಧಿಸಿಕೊಳ್ಬೇಕು. ಈ ರಸವನ್ನು ಮಂದಾಗ್ನಿಯಲ್ಲಿ ಕಾಯಿಸಿದಾಗ ಕಪ್ಪನೆಯ ಟಾರ್ನಂತಿರೋ ವಸ್ತು ಉಳಿಯುತ್ತದೆ. ಈ ವಸ್ತುವನ್ನು ತೆಗೆದುಕೊಂಡು 600 ಮಿಲಿಗ್ರಾಂನಷ್ಟು ಪ್ರಮಾಣದ ಮಾತ್ರೆಗಳನ್ನು ಮಾಡಿ ತೆಗೆದಿಟ್ಕೊಳ್ಬೇಕು. ಒಂದು ಮಾತ್ರೆ ಅರ್ಧ ಭಾಗ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ಅರ್ಧ ಟ್ಯಾಬ್ಲೆಟ್ 1 ತಿಂಗಳುಗಳವರೆಗೆ ಸೇವಿಸಿದ್ರೆ ಮೂತ್ರಕೋಶದ ಕಲ್ಲು ಕರಗುತ್ತೆ ಎಂದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಈ ಮಾತ್ರೆಗಳಿಗೆ ಮುಸೈಡಿನ್ ಅಂತ ಕರೀತಾರೆ. ಬಾಳೆಹಣ್ಣು, ಸ್ವಲ್ಪ ನೆಲ್ಲಿಕೆ ರಸ, ಸ್ವಲ್ಪ ಜೇನುತುಪ್ಪ ಮತ್ತು ಸಕ್ಕರೆ ಇವುಗಳನ್ನು ಸೇರಿಸಿ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ಸ್ತ್ರೀಯರ ಸಮಸ್ಯೆಗಳಾದ ಬಿಳುಪು ಹೋಗೋದಾಗಿರ್ಬೋದು, ಸಕಲ ವಿಧ ಪ್ರದರ ರೋಗ ಮತ್ತು ಸೋಮರೋಗ ಇವೆಲ್ಲ ಇವು ನಿವಾರಣೆಯಾಗುತ್ತವೆ. ಚೆನ್ನಾಗಿ ಪಕ್ವವಾದ ಬಾಳೆಹಣ್ಣನ್ನು ಊಟದ ನಂತರ ಸೇವಿಸುವ ಪದ್ಧತಿಯನ್ನು ಇಟ್ಕೊಂಡ್ರೆ ಧಾತು ವೃದ್ಧಿಯಾಗುತ್ತದೆ, ಮಾಂಸ ವೃದ್ಧಿಯಾಗುತ್ತದೆ, ತೂಕ ಕೂಡ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲ, ಮಲಬದ್ಧತೆ ಕೂಡ ಏನಂತಂದ್ರೆ ಇದರಿಂದ ನಿವಾರಣೆಯಾಗುತ್ತೆ. ಬಾಳೆಯ ಹೂವು, ತುಳಸಿ ಎಲೆ, ಹಿಪ್ಪಲಿ ಇವುಗಳನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡು ಮಿಕ್ಸ್ ಮಾಡಿ ರುಬ್ಬಿಕೊಂಡು ಅಕ್ಕಿ ತೊಳೆದ ನೀರಿನಲ್ಲಿ ನಾವು ಅದನ್ನು ಸೇರಿಸಿ ಕುಡಿಯುತ್ತಾ ಬಂದ್ರೆ ಉಬ್ಬಸ ಏನಿದೆಲ್ಲ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಬರುತ್ತೆ. ಬಾಳೆಹಣ್ಣಿನ ತಿರುಳನ್ನು ಮಜ್ಜಿಗೆಯೊಂದಿಗೆ ಚೆನ್ನಾಗಿ ಮಸದು ಸೇವಿಸಿದ್ರೆ ಅಂಗಾಲುರಿ ಆಗಿರ್ಬೋದು ಅಥವಾ ಕಣ್ಣುರಿ ಇವೇನಂತಂದ್ರೆ ಕಡಿಮೆ ಆಗುತ್ತವೆ. ಒತ್ತಡ, ಸ್ಟ್ರೆಸ್ ಕೂಡ ನಿವಾರಣೆ ಆಗುತ್ತದೆ. ಇದಕ್ಕೆ ಕಾರಣ ಏನಂತಂದ್ರೆ ಬಾಳೆಹಣ್ಣಲ್ಲಿರುವ ರಾಸಾಯನಿಕ ಸತ್ವ ಸೆರೋಟೋನಿನ್. ಈ ಸೆರೋಟೋನಿನ್ ಏನಿದೆಯಲ್ಲ ಇದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಏನಿದೆಯಲ್ಲ ಅದು ದೇಹದ ಆಮ್ಲತೆ ಮತ್ತು ಕ್ಷಾರದ ಪ್ರಮಾಣ ಬ್ಯಾಲೆನ್ಸ್ ಮಾಡುತ್ತದೆ. ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿಡುತ್ತದೆ. ಅಷ್ಟೇ ಅಲ್ಲ, ಹೃದಯ, ನರಮಂಡಲ ಮತ್ತು ಮೂತ್ರಪಿಂಡ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಕರಿಸುತ್ತದೆ. ಪೆಪ್ಟಿಕ್ ಅಲ್ಸರ್, ಜಠರದ ಹುಣ್ಣನ್ನು ವಾಸಿ ಮಾಡುವ ಗುಣ ಬಾಳೆಹಣ್ಣಿನಲ್ಲಿದೆ. ಇನ್ನು ಮೈ ಮೇಲೆ ಗಂಧೆಗಳು ಉಂಟಾದಾಗ ಬಾಳೆ ಎಲೆಯನ್ನು ಸುಟ್ಟು ಬೂದಿ ಏನಿದೆಯಲ್ಲ ಅದು 2 ಚಮಚ ತೆಗೆದುಕೊಂಡು ಅದರಲ್ಲಿ 2 ಚಮಚ ಎಳ್ಳೆಣ್ಣೆ ಹಾಕಿ ಕಲಸಿ ಮೈಗೆ ಲೇಪಿಸಿ ಅರ್ಧ ಗಂಟೆ ನಂತರ ಸ್ನಾನ ಮಾಡಿದ್ರೆ ಪಿತ್ತ ಹೆಚ್ಚಾಗಿ ಉಂಟಾದ ಗಂಧೆಗಳೇನಿವೆಯಲ್ಲ ಅವು ಕಡಿಮೆ ಆಗುತ್ತವೆ. ಆಮ್ಲಪಿತ್ತ, ಅಜೀರ್ಣ ಮತ್ತು ಹೊಟ್ಟೆಯುಬ್ಬರ ಇದ್ದಾಗ 1 ಚಮಚ ಬಾಳೆ ಎಲೆಯ ಬೂದಿ ಏನಿದೆಯಲ್ಲ ಅದನ್ನು ನೀರಿನಲ್ಲಿ ಕಲಸಿ ಕುಡಿಬೇಕು. ಅಜೀರ್ಣ ಸಮಸ್ಯೆ ನಿವಾರಣೆಯಾಗುತ್ತದೆ. ಬಾಳೆಹಣ್ಣು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ಬಾಳೆ ಹೂವು ಕೂಡ. ಆದ್ರೆ ಹೆಚ್ಚಾಗಿ ಈ ಹೂವನ್ನು ಕತ್ತರಿಸಿ ಎಸೆದು ಬಿಡ್ತಾರೆ. ಇದರಲ್ಲಿ ಕೂಡ ಉತ್ತಮ ಪೋಷಕಾಂಶಗಳಿವೆ. ಇದರ ಅರಿವು ನಮಗಿರಬೇಕು. ಬಾಳೆ ಗಿಡದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ರೀತಿಯಲ್ಲಿ ಔಷಧಿಯಾಗಿ, ಆಹಾರವಾಗಿ ಬಳಸಬಹುದು. ಇದರ ಹೂವುಗಳು ಎಥೆನಾಲ್, ಫೈಬರ್, ಪ್ರೋಟೀನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ತಾಮ್ರ, ರಂಜಕ, ಕಬ್ಬಿಣ, ಮ್ಯಾಗ್ನೀಷಿಯಂ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಆಂಟಿ ಆಕ್ಸಿಡೆಂಟ್ಸ್ಗಳು ಹೀಗೆ ಇನ್ನೂ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿವೆ. ಇದು ಮುಖ್ಯವಾಗಿ ಅಲ್ಕಲೈನ್ ಫುಡ್ಡು ಅಂದ್ರೆ ಕ್ಷಾರೀಯ ಆಹಾರ ಪದಾರ್ಥ. ಇದರಿಂದ ಅಸಿಡಿಟಿ ಕಡಿಮೆಯಾಗಿ ಕರುಳಿನ ಕೆಲಸ ಸುಗಮಗೊಳ್ಳುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತದೆ. ಈ ಹೂಗಳಲ್ಲಿ ಮ್ಯಾಗ್ನೀಷಿಯಂ ಸಮೃದ್ಧವಾಗಿರೋದ್ರಿಂದ ಇದರ ಸೇವನೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಖಿನ್ನತೆ ಉಂಟಾಗಲು ಬಿಡಲ್ಲ, ನಮ್ಮ ಮೂಡು ಚೆನ್ನಾಗಿಡುತ್ತದೆ. ಈ ಹೂವು
ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಈ ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳಾದ ಅಲ್ಝೀಮರ್ಸ್ ಆಗಿರ್ಬೋದು, ಪಾರ್ಕಿನ್ಸನ್ಸ್, ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು, ಈ ರೋಗಗಳ ಅಪಾಯ ಕಡಿಮೆ ಮಾಡುತ್ತೆ. ಏಷ್ಯನ್ ಜರ್ನಲ್ ಆಫ್ ಫಾರ್ಮಸ್ಯೂಟಿಕಲ್ ಅಂಡ್ ಕ್ಲಿನಿಕಲ್ ರಿಸರ್ಚ್ನಲ್ಲಿರ್ತಕ್ಕಂಥ ವರದಿಯ ಪ್ರಕಾರ ಬಾಳೆ ಹೂವಿನ ಸೇವನೆಯಿಂದ ಆಮಶಂಕೆ, ಅತಿಸಾರದ ತೊಂದರೆಗಳು ಶೀಘ್ರವಾಗಿ ಕಡಿಮೆಯಾಗುತ್ತವೆ. ಈ ಹೂಗಳಲ್ಲಿ ಎಥೆನಾಲ್ ಅಂಶ ಇರೋದ್ರಿಂದ ಇದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತದೆ. ಅಂದರೆ ರೋಗಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುತ್ತೆ. ಈ ಹೂಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿವೆ. ಇದಕ್ಕೆ ಕಾರಣ ಇದರಲ್ಲಿರ್ತಕ್ಕಂಥ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು. ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ಈ ಹೂಗಳು ಫೈಬರ್ ಮತ್ತು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಬೊಜ್ಜನ್ನು ಕರಗಿಸುತ್ತದೆ. ಯಾಕೆಂದ್ರೆ ಹೊಟ್ಟೆ ತುಂಬಿದ ಅನುಭವ ನೀಡುವ ಕಾರಣ ನಮಗೆ ಬಹಳ ಹೊತ್ತು ಹಸಿವೆ ಆಗಲ್ಲ. ಈ ಹೂವು ಕಿಡ್ನಿ ಸಮಸ್ಯೆಗಳಿಗೂ ಒಳ್ಳೆಯ ಔಷಧಿ. ಕಿಡ್ನಿ ಸ್ಟೋನ್ ಕರಗಿಸಲು ನೈಸರ್ಗಿಕ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಕಬ್ಬಿಣದ ಅಂಶ ಹೆಚ್ಚು ಹೊಂದಿರೋದ್ರಿಂದ ಅನೀಮಿಯಾ ಅಂದ್ರೆ ರಕ್ತಹೀನತೆ ಸಮಸ್ಯೆ ಇದನ್ನು ನಿವಾರಿಸುತ್ತದೆ. ಋತುಸ್ರಾವದ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗುತ್ತಿದ್ರೆ ಇದನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಏನಿದೆಯಲ್ಲ, ಇದರ ತಯಾರಿಕೆ ಹೆಚ್ಚಿಸುತ್ತದೆ ಈ ಹೂವು. ಈ ಹೂವಿನಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಆರೋಗ್ಯ ಕಾಪಾಡುತ್ತವೆ. ಈ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಹೂವನ್ನು ನಾವು ಹೇಗೆ ತಿನ್ಬೇಕು? ಸಲಾಡ್ ರೂಪದಲ್ಲಿ ಹಾಗೆ ತಿನ್ನಬಹುದು, ಸೂಪ್ ಮಾಡಿ ಕುಡಿಬಹುದು, ಡಿಕಾಷನ್ ಮಾಡಿ ಕೂಡ ಕುಡಿಬಹುದು, ಪಲ್ಯ ರೂಪದಲ್ಲಿ ಪಲ್ಯ ಮಾಡಿ ಕೂಡ ನಾವು ಇದನ್ನ ತಿನ್ನಬಹುದು. ಹೀಗೆ ಯಾವುದೇ ರೀತಿಯಲ್ಲಿ ಸೇವಿಸಿದ್ರೂ ನಾವು ಈ ಬಾಳೆ ಹೂಗಳ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಬಹುದು. ಹೀಗೆ ಅದ್ಭುತವಾದ ಔಷಧಿ ಗುಣಗಳನ್ನು ಬಾಳೆ ಸಂಪೂರ್ಣ ಗಿಡ ಹೊಂದಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.